ನಮಸ್ತೆ ಎಲ್ಲರಿಗೂ. ಇದು ಬಂದು ಒಂದು ರೆಸಿಪಿ ವಿಡಿಯೋ ಆಗಿರುತ್ತೆ. ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಜಾರ್ಗೆ ಸ್ವಲ್ಪ ಚಕ್ಕೆ ಹಾಕೋಬೇಕು, ಸ್ವಲ್ಪ ಲವಂಗ, ಒಂದು 2 ಇಂಚು ಅಷ್ಟು ಶುಂಠಿ, ಸ್ವಲ್ಪ ಈರುಳ್ಳಿ ಅಂತ ಅಂದರೆ ಒಂದು 2 ರಿಂದ 2.5 ಈರುಳ್ಳಿ ಹಾಕ್ಕೊಳ್ಳಿ. ಯಾಕಂದರೆ 2 ಥರ ಮಸಾಲೆನ ರುಬ್ಕೋಬೇಕು, ಅದರಿಂದ ಸ್ವಲ್ಪ ಮಸಾಲೆನ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು, ಸ್ವಲ್ಪ ಒಂದು 1/2 ಸ್ಪೂನಷ್ಟು ಗಸಗಸೆ, ಒಂದು ಹಿಡಿಯಷ್ಟು ಕೊತ್ತಂಬರಿ ಏನು ಎಷ್ಟು ಹಾಕ್ಕೊಂಡ್ರೂ ಏನೂ ಅನಿಸೋದಿಲ್ಲ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಉರಿಗಡಲೆ, ಆಮೇಲೆ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ. ಏನಕ್ಕಂದರೆ 2 ಥರ ಮಸಾಲೆ ಬೀಳುತ್ತಲ್ವ, ಆವಾಗ ಸ್ವಲ್ಪ ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ, ಅದರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. ಇನ್ನೊಂದು ತೋರಿಸ್ತೀನಿ ಮಸಾಲೆನ. ಆಮೇಲೆ ನಿಮಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಮಸಾಲೆ ತೋರಿಸ್ತೀನಿ ನಾನು ನಿಮಗೆ. ಇದು ಬಂದು ಕೈಮಾ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಮಸಾಲೆ. ಇದು ಕೈಮಾದೊಳಗಡೆ ಹೋಗುತ್ತೆ ಮಸಾಲೆ ಇದು, ಅದರಿಂದ ಆದಷ್ಟು ಕಡಿಮೆ ಮಸಾಲನ್ನೇ ಹಾಕ್ಕೋಬೇಕು. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಅಷ್ಟೇ ತೊಗೊಂಡಿರೋದು ನಾನು. ಒಂದು ದೊಡ್ಡದು ಒಂದು ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೂ ಕಡಲೆ ಬೀಳಬೇಕು, ಏನಕ್ಕಂದರೆ ಅದು ಕೈಮಾ ಕಟ್ಟಬೇಕಲ್ವ, ಉಂಡೆ ಕಟ್ಟಬೇಕು, ಸೊ ಅದರಿಂದ ಕಡಲೆ ಬೀಳಲೇಬೇಕು. ಸ್ವಲ್ಪ ಕಾಯಿ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ. ಇದಕ್ಕೆ ಗಸಗಸೆ ಮತ್ತು ಅದು ಇದು ಏನೂ ಬೇಡ, ಇದಕ್ಕೆ ಇಷ್ಟೇ, ಇನ್ನೇನು ಹಾಕ್ಕೊಳ್ಳೋದಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ, ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಕೈಮಾ ತಿಂದರೆ ನಮಗೆ ಟೇಸ್ಟ್ ಬರಬೇಕಲ್ವ, ಸೊ ಅದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಬರಬೇಕು. ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಅದೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಸ್ವಲ್ಪ ಇದ್ಕಿದ ಬೇಳೆ ಒಣಗಿಸಿಟ್ಕೊಂಡಿರೋದು ಇರುತ್ತಲ್ವ, ಆ ಇದ್ಕಿದ ಬೇಳೆನ ಹಾಕ್ಕೊಂಡು, ಕಲ್ಲು ಇದ್ದಂಗಿರುತ್ತೆ ಸ್ವಲ್ಪ, ಅದು ನೆನೆಯೋದಕ್ಕೆ ಅಂತ ನೀರು ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ನೆನೆಯೋಕ್ಕೆ ಅಂತ ಹೇಳ್ಬಿಟ್ಟು. ಹಸಿ ಕಾಳಾದರೆ ಡೈರೆಕ್ಟಾಗಿ ನಾವು ಇದ್ಕಿರೋದನ್ನ ಹಂಗೆ ಹಾಕ್ಕೋಬೋದು. ಆಮೇಲೆ ನಾನು ಆಗಲೇ 2 ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ನುಗ್ಗೆ ಪೇಸ್ಟ್ ಮಾಡ್ಕೊಂಬರಬೇಕು. ವಿಡಿಯೋ ಸ್ವಲ್ಪ ಲೆಂತಿನೇ ಆಯಿತು, ಬಟ್ ಲೆಂತಿ ಆದರೂ ಕೂಡ ನೀಟಾಗಿ ಡೀಟೇಲಾಗಿ ತೋರಿಸ್ಬೇಕು ಅಂತಲೇ ನಾನು ನೀಟಾಗಿ ತೋರಿಸಿರೋದು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ನೋಡ್ಕೊಳ್ಳಿ, ನಿಮಗೂ ಅರ್ಥ ಆಗುತ್ತೆ. ಒಂದು ಚೂರು ಏನಾರ ಎಡವಟ್ಟಾಯಿತು ಅಂತ ಅಂದ್ರೂ ಇದು ತುಂಬ ಕಷ್ಟ ಈ ಸಾಂಬಾರು ಮಾಡೋದಕ್ಕೆ, ಅದರಿಂದ ನೀವು ನೀಟಾಗಿ ನಿಧಾನಕ್ಕೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಏನಾದರೂ ಮಧ್ಯದಲ್ಲಿ ಒಂದು ಮಿಸ್ ಆಯಿತು ಅಂತ ಅಂದ್ರೂ ಮತ್ತು ಕೈಮಾ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಮಸಾಲೆಗಳನ್ನ ಆದಷ್ಟು ಕಮ್ಮಿ ಹಾಕ್ಕೊಂಡು, ಸಾಂಬಾರಿಗೆ ಜಾಸ್ತಿ ಹಾಕ್ಕೊಂಡ್ರು ಮಸಾಲೆನ, ಕೈಮಾಗೆ ಮಾತ್ರ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದು ಸಾಂಬಾರಿಗೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡು, ನೆಕ್ಸ್ಟು ಕೈಮಾಗೆ ಇಟ್ಕೊಂಡಿದ್ನಲ್ವ, ಆ ಕೈಮಾಗೆ ಇಟ್ಕೊಂಡಿದ್ದನ್ನ ಮತ್ತು ಅದೇ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫುಲ್ಲು ನುಣ್ಣಗಾಗಬೇಕು. ಏನಾದರೂ ಕೈಮಾಗೆ ಏನಾದರೂ ಸಿಕ್ಕಿದ್ರೆ ಕೈಮಾ ಒಡೆದೋಗುತ್ತೆ, ಸೊ ಅದರಿಂದ ಪೂರ್ತಿ ನೀಟಾಗಿ ನುಣ್ಣಗೆ, ಆವಾಗ ಯಾವ ಥರ ಪೂರ್ತಿ ನುಣ್ಣಗೆ ಮಾಡ್ಕೊಂಬಂದಿದ್ವೋ ಇದನ್ನು ಅದೇ ಥರ ಪೂರ್ತಿ ನುಣ್ಣಗೆ ಮಾಡ್ಕೊಬರಬೇಕು.
ಮಸಾಲೆ ಎಲ್ಲ ನೀಟಾಗಿ ನುಣ್ಣಗೆ ಆದಮೇಲೆ ಕೈಮ ಇರುತ್ತಲ್ವ ಅದನ್ನು ಕೈಮನ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು ಅಂತ ಅಂದರೆ ತೋರಿಸ್ತೀನಿ ನಾನು ಅದನ್ನು ಯಾವ ಥರ ಅಂತ ಹೇಳ್ಬಿಟ್ಟು. ನೀಟಾಗಿ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆಮೇಲೆ ಈ ಕೈಮ ಮಸಾಲೆ ಬಂದು ಈ ರೀತಿಯಾಗಿ ನುಣ್ಣಗಿರಬೇಕು. ಮತ್ತು ಸಾಂಬಾರಿಗೆ ನಾವು ಸ್ವಲ್ಪ ಸಾಂಬಾರು ಮಸಾಲೆ ರುಬ್ಕೋಬೇಕಿದ್ರೆ ನೀರು ಜಾಸ್ತಿ ಎಕ್ಸ್ಟ್ರಾ ಆದರೂ ಏನು ತೊಂದರೆ ಇರಲ್ಲ. ಕೈಮಾಗೆ ಮಾತ್ರ ಗಟ್ಟಿಗೆ ರುಬ್ಕೋಬೇಕು, ನೀರು ಜಾಸ್ತಿ ಹಾಕ್ಕೋಬಾರ್ದು. ನೋಡಿ, ಇದೇ ನಾನು ತೋರಿಸ್ತಾ ಇರೋದು ಕೈಮ ಯಾವ ರೀತಿ ತೊಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೀರಿಗೆ ಹಾಕ್ಕೊಂಬಿಟ್ಟು ಆಮೇಲೆ ಎಲ್ಲ ಇದು ಮಾಡ್ಕೊಬಿಡಿ, ಕಲಿಸ್ಬಿಟ್ಟು ಇದು ಮಾಡ್ಕೊಂಬಿಟ್ಟಿರ. ಆಮೇಲೆ ಕೈಮಾಗೆ ನಾವು ತೊಗೊಂಬರೋಕ್ಕೆ ಹೋದಾಗ ಅವರು ಈ ಥರ ಒಂದು 3-4 ಪೀಸ್ಗಳು ಮೂಳೆ ಪೀಸ್ಗಳನ್ನ ಕೊಡ್ತಾರೆ. ಯಾಕಂದರೆ ತೂಕ ಬರಬೇಕಲ್ವ ಅವ್ರಿಗೆ, ಅದರಿಂದ ಒಂದು 4 ಪೀಸ್ ಮೂಳೆ ಥರ ಕೊಡ್ತಾರೆ. ಆಮೇಲೆ ಸ್ವಲ್ಪ ಕೊಬ್ಬೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಫಸ್ಟು ತೊಳ್ಕೊಂಡು ನೀಟಾಗಿ ಅದನ್ನು ಎತ್ತಿಟ್ಕೋಬೇಕು. ಆಮೇಲೆ ಕೈಮನ ಅದೇ ನೀರು ಒಳಗಡೆ ಮುಳುಗಿಸ್ಕೊಂಡು ನೀಟಾಗಿ 2 ಕೈಯಲ್ಲೂ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಹಿಂಡ್ಕೋಬೇಕು ನೀಟಾಗಿ. ಈ ರೀತಿಯಾಗಿ ಬರುತ್ತೆ ಕೈಮ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳೋ ಹಂಗೇನಿರೋದಿಲ್ಲ. ಅದನ್ನು ಈ ರೀತಿಯಾಗಿ ನೀರಲ್ಲಿ ಮುಳುಗಿಸ್ಕೊಂಡು ಈ ಥರ ಹಿಂಡ್ಕೋಬೇಕು. ಇಷ್ಟೇ. ಈ ನೀರು ಒಳಗಡೆ ಹಾಕ್ಕೊಂಡು ಯಾರು ಕಲ್ಸ್ಕೊಬಿಟ್ಟಿರ ಆಮೇಲೆ ಎಲ್ಲ ಹೊರ್ಟೋಗ್ಬಿಡುತ್ತೆ ಕೈಮ. ಆಮೇಲೆ ಈ ರೀತಿ ಅದು ನೋಡಿ ಎಷ್ಟು ಜಿಡ್ಡಿತ್ತು ಅಂದರೆ ನನ್ನ ಕೈಗೆ ಗೊತ್ತಾಗುತ್ತೆ ನಿಮಗೇ. ಅಷ್ಟೇ, ನೀರೊಳಗಡೆ ಒಂದು ಸಲ ಹಜ್ಜಿಬಿಟ್ಟು 2 ಕೈಯಿಂದನೂ ಸೇರಿಸಿ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಹಿಂಡಬೇಕು. ಅಷ್ಟೇ, ಅದು ರೆಡಿ ಆಗುತ್ತೆ. ಆಮೇಲೆ ನೆಕ್ಸ್ಟು ಇದು ಕೂಡ ನೆಂದಿತ್ತು ಸಾಕು ಅಂತ ಹೇಳ್ಬಿಟ್ಟು ಇದನ್ನು ತೆಗೆದುಬಿಡೋಣ ಅಂತ ಇದ್ಕಿದ ಬೇಳೆ ಹಸಿದೇ ಇದ್ದಾಗ ಆ ಟೈಮಲ್ಲಿ ಹಸಿಕಾಳು ಇದ್ಕಿದ್ದೇ ಇರುತ್ತಲ್ವ ಹಾಕ್ಕೊಬೋದು. ಇನ್ನು ಬೇರೆ ಇಲ್ಲದೇ ಇರೋ ಟೈಮ್ಗಳಲ್ಲಿ ಒಣಗಿರೋ ಕಾಳು ಇರುತ್ತಲ್ವ ಅದನ್ನೇ ನೆನೆಸಿಟ್ಕೊಂಡು ಹಾಕ್ಕೋಬೋದು, ಏನು ತೊಂದರೆ ಇರಲ್ಲ. ಆಮೇಲೆ ನೆಕ್ಸ್ಟು ಇದು ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವೇನೆ. ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಲ್ವ ಮಸಾಲೆ, ಆ ಮಸಾಲೆ ಒಳಗಡೆನೇ ಈ ಕೈಮನ ಇವಾಗ ನಾನು ನೀರಲ್ಲಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಹಿಂಡ್ಕೊಂಡೆ ಅಲ್ವಾ, ಆ ಕೈಮನ ತೆಗೆದು ನಾನು ಅದರೊಳಗಡೆ ಹಾಕ್ಕೊಂಡು ಅದನ್ನು ಕೂಡ ಒಂದು ಹಿಂದೆ ಮುಂದೆ 2 ಸಲ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ರುಬ್ಕೊಳಕ್ಕೆ ಹೋಗಬೇಡಿ. ಅದ್ರದ್ದು ಇದು ಬರುತ್ತಲ್ವಾ, ಏನು ಮಿಕ್ಸಿದು ತಿರುಗ್ಸೋದು ಬರುತ್ತಲ್ವ, ಲೆಫ್ಟ್ಗೆ ಒಂದು ಸಲ ರೈಟ್ಗೆ ಒಂದು ಸಲ 2 ಕಡೆ ಈ ಕಡೆ ಹಿಂಗೆ ಮಾಡಿಬಿಟ್ರೆ ಮುಗೀತದು. ಜಾಸ್ತಿ ರುಬ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಒಂದು ಸಲ ತೆಗೆದು ನೋಡಿ, ಅದೇನಾದರೂ ಕೈಮ ಏನಾರ ಕೆಳಗಡೆ ಹೋಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಹಿಂದೆ ಮುಂದೆ ಮಾಡಿದ್ರೆ ಅದು ಫುಲ್ಲು ಒಂದು ಸಮಕ್ಕಾಗುತ್ತೆ ಕೈಮ. ಅಷ್ಟೇ, ರೆಡಿ ಆಗುತ್ತೆ ಕೈಮ ಉಂಡೆನೂ ರೆಡಿ ಆಗುತ್ತೆ. ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಮುಂಚೆನೇ ಹೇಳಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಸಾಂಬಾರಿಗೆ ಅಂತ ರುಬ್ಬಿಟ್ಟಿರೋ ಮಸಾಲೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಬಂದು ಕೈಮಕ್ಕೆ ಅಂತ ಹೇಳಿ ರುಬ್ಕೊಂಡಿರೋದು. ಅದನ್ನೆಲ್ಲ ಇದು ಕೈಮ ಮತ್ತು ಮಸಾಲೆ ಎಲ್ಲ ಫುಲ್ ಮಿಕ್ಸ್ ಆಗಿದೆ. ಇವಾಗ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡು ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಬಂದು ಒಬ್ಬೊಬ್ಬರು ಭಂಡಾರನೂ ಹಾಕೋತಾರೆ. ನನಗದೇನೋ ಗೊತ್ತಿಲ್ಲ, ನನಗೆ ಭಂಡಾರ ಇಷ್ಟ ಆಗಲ್ಲ. ತಿನ್ನೋದಕ್ಕೆ ಮಾತ್ರ ಭಂಡಾರ ತುಂಬ ಇಷ್ಟಪಡ್ತೀನಿ. ಬಟ್ ನಾನು ಕಬಾಬ್ ಕಲಿಸ್ಬೇಕಾದ್ರೂ ಅಷ್ಟೇ ನಾನು ಭಂಡಾರನೇ ಹಾಕ್ಕೊಳ್ದಂಗೆ ನಾನು ಕಬಾಬ್ನ ಕಲಿಸೋದು. ಇದಕ್ಕೂ ಅಷ್ಟೇ, ಬರೀ ನಾನು ವೈಟ್ ಮಾತ್ರ ಹಾಕ್ಕೊಂಡು ಪೂರ್ತಿ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇಷ್ಟು ದಪ್ಪ ಇದ್ದರೆ ಸಾಕು ಉಂಡೆ. ಒಂದೊಂದೇ ಉಂಡೆಗಳನ್ನ ಮಾಡ್ಕೊಬರಬೇಕು. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚಿಕನ್ ಸಾರು, ಮಟನ್ ಸಾರು, ಚಿಲ್ಲಿ ಚಿಕನ್ನು, ಕಬಾಬು ಅದು ಇದು ಅಂತ ಮಾಡಿಕೊಂಡು ತಿನ್ನೋದಕ್ಕಿಂತ ಇದು ಒಂದು ಅದರಲ್ಲಿ ವೆರೈಟಿ. ಒಬ್ರಿಗೆ ಗೊತ್ತಿರುತ್ತೆ, ಒಬ್ರಿಗೆ ಕೈಮ ಸಾರು ಅಂತ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಮತ್ತು ವಯಸ್ಸಾದವ್ರಿಗೂ ಕೂಡ ಪಾಪ ಮಟನ್ ತಿನ್ನೋಕ್ಕಾಗದೇ ಇರೋರಿಗೂ ಕೂಡ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ಮೂಳೆ ಕಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ, ವಯಸ್ಸಾದವ್ರಿಗೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಮಾತ್ರ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೈಮಗಳು ಒಡೆದೋಗುತ್ತೆ.
ನನ್ನ ವೀಡಿಯೋನ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಹೇಳ್ತೀನಿ. ನನ್ನ ವೀಡಿಯೋಗಳು ಎಲ್ಲರಿಗೂ ಯಾವ ಥರ ಇಷ್ಟ ಆಗ್ತಿದೆಯೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದೊಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೂಡ ಬರ್ತಿದ್ದೆ, ತುಂಬ ಖುಷಿ ಆಗ್ತಿದೆ. ಅದರಲ್ಲೇ ತಿಳ್ಕೊಬೋದು ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ವೀಡಿಯೋಗಳು ಇಷ್ಟ ಆಗದೆ ಯಾರೂ ನೋಡ್ತಾ ಇಲ್ಲ, ಮತ್ತು ವೀಡಿಯೋಗಳು ಇಷ್ಟ ಆಗದೆ ಯಾರೂ ಲೈಕ್ ಕೊಡ್ತಾ ಇಲ್ಲ, ಮತ್ತು ಕಮೆಂಟು ಕೂಡ ಇತ್ತೀಚಿನ ದಿನಗಳಲ್ಲಿ ಕಮೆಂಟು ಕೂಡ ಬರ್ತಿದ್ದೆ, ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಇದೇ ಥರ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಎಲ್ಲರ ಹತ್ರನೂ ಕೇಳ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದೇ ವಿಡಿಯೋ ನೋಡಿದ್ರೂ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ. ನಾನು ಯಾವುದು ಬೋರಿಂಗ್ ಥರ ನಾನು ಯಾವುದೂ ವೀಡಿಯೋಗಳನ್ನ ಹಾಕ್ತಾಯಿಲ್ಲ. ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಮತ್ತು ಯೂಸ್ಫುಲ್ ಆಗುವಂಥ ವೀಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟು ಉಂಡೆಗಳೆಲ್ಲ ಕಟ್ಕೊಂಡಾಯಿತು. ಉಂಡೆಗಳೆಲ್ಲ ಕಟ್ಕೊಂಡಾದಮೇಲೆ ಮತ್ತು ಇನ್ನೂ ಒಂದು ಹೇಳಬೇಕು, ಇದು ಬಂದು ನಾನು 1/4 kg ಅರ್ಧ ಕೆ ಜಿ ಮಟನ್ ಕೈಮಾ ತೊಗೊಂಡಿರೋದು. ಅರ್ಧ ಕೆ ಜಿ ಮಟನ್ ಕೈಮಾಗೆ ನಾನು ಇದು ಹೇಳಿರೋದು ಕ್ವಾಂಟಿಟಿ ನಿಮಗೆ. ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕೋ ನೀವು ಅದನ್ನು ಎಕ್ಸ್ಟ್ರಾ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಉಂಡೆ ಎಲ್ಲ ಕಟ್ಕೊಂಡೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಅದು ಮೂಳೆ ಪೀಸ್ ಕೊಟ್ಟಿರ್ತಾರಲ್ವ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಇದ್ಕಿದ್ದು ಬೇಳೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು, ಆಮೇಲೆ ಸಾಂಬಾರು ಮಸಾಲೆ ಫಸ್ಟು ರುಬ್ಕೊಂಡಿದ್ನಲ್ಲ ಆ ಸಾಂಬಾರು ಮಸಾಲೆನೂ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದು ಹಸಿ ವಾಸನೆ ಹೋಗಬೇಕು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಜಾರ್ ತೊಳ್ಕೊಂಡು ಇಟ್ಕೊಂಡಿರೋ ನೀರು ಎಲ್ಲ ನಮಗೆ ಎಷ್ಟು ಬೇಕೋ ತೆಳು ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಆಮೇಲೆ ನೆಕ್ಸ್ಟು ಕೈಮಾ ಬಂದು ಇವಾಗಲೇ ಹಾಕಬಾರ್ದು, ನೀರು ಸೇರಿಸ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಪೂರ್ತಿ ತೆಳು ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಅದನ್ನು ಕುದಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ಕುದ್ದು ಎಲ್ಲ ಆದಮೇಲೆ ಲಾಸ್ಟ್ ಫೈನಲಲ್ಲಿ ಕೈಮಾಗ ಉಂಡೆ ಕಟ್ಟಿಟ್ಕೊಂಡಿರ್ತೀವಲ್ವ ಅದನ್ನು ನೀಟಾಗಿ ಒಂದೊಂದೇ ಬಿಡಬೇಕು. ಎಲ್ಲ ಒಂದೇ ಸಲ ಹಾಕ್ಬಿಡ್ಬೇಡಿ, ಎಲ್ಲ ಕಲಸೋಗ್ಬಿಡುತ್ತೆ. ಮತ್ತು ನೋಡಿಕೊಂಡು ಮತ್ತು ಉರಿನ ಸಣ್ಣ ಮಾಡ್ಕೋಬೇಕು. ಉರಿನ ಸಣ್ಣ ಮಾಡಿಕೊಂಡು ಆಮೇಲೆ ಒಂದೊಂದೇ ಕೈಮಾ ಉಂಡೆಗಳನ್ನ ಬಿಡ್ತಾ ಹೋಗಬೇಕು. ರೆಸಿಪಿ ಮಾತ್ರ ತುಂಬ ಲೆಂತ್ ಆಯಿತು ಅಂತ ಅಂದ್ಕೊತೀನಿ ವಿಡಿಯೋ ಇದು. ಬಟ್ ಅದ್ರ ತಕ್ಕನಂಗೆ ತೋರಿಸ್ಬೇಕು, ಮಾಡಬೇಕಲ್ವ, ಹೆಂಗೆ ಬೇಕು ಹಂಗಂತ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕಡಿಮೆ ಉರಿಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಅನ್ನ ಮುದ್ದೆ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೈಮಾ ಸಾರು. ಮತ್ತು ಸಾಂಬಾರು ಇನ್ನೊಂದು ಏನು ಹೇಳಬೇಕು ಅಂದರೆ, ಸಾಂಬಾರು ಮಾಮೂಲಿ ಯಾವ ಥರ ಇರುತ್ತೆ ಅಂತ ಅಂದರೆ ತೆಳುವಾಗೇ ಇರುತ್ತೆ. ಅದಕ್ಕೆ ಕೈಮಾ ಉಂಡೆ ಬಿದ್ದಿದ ತಕ್ಷಣ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದೇ ಥರ ಇದು ಬೆಳಿಗ್ಗೆಗೆ ಇಡ್ಲಿಗೆ ನಾಷ್ಟಕ್ಕೆ ಸೂಪರಾಗಿರುತ್ತೆ ಕೈಮಾ ಸಾಂಬಾರು. ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇ, 2 ಉಂಡೆ ಒಂದು ಚೂರು ಒಡೆದೋಗಿಲ್ಲ, ನೀಟಾಗಿ ಬಂತು. ಸಾಂಬಾರು ಮಾತ್ರ ಸೂಪರಾಗಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.